ಅಲ್ವಾ ഞാൻ ട്രെയിനൊട്ടിಗೆ ರಮೇಶ್ ಇರುತ್ತೆ ಎಲ್ಲರೂ ಸರದಿ ಸಾಲಿನಲ್ಲಿ ಒಂದು ಕಾಣಿಕೆಯಾಗಿ ರಾಜಧಾನಿ ಸ್ವೀಕಾರ ಮಾಡಬೇಕು. ಎಲ್ಲರಿಗೂ ಭಾಗವಹಿಸುವ ಅವಕಾಶ ಇದೆ. ಮತ್ತು ಎಲ್ಲರೂ ಸರದಿ ಸಾಲಿನಲ್ಲಿ ಬಂದು ಕಾಣಿಕೆ ನೀಡಿ ರಾಜಧಾನಿ ಪ್ರಸಾದ ಸ್ವೀಕರಿಸಬೇಕು. ನಂತರ ದೇವರಿಗೆ ಮಹೋದರಾಗಿ ಪ್ರಸಾದ ವಿತರಣೆಯಾಗಲಿದೆ. ಆ ನಂತರ ಅನ್ನಸಂತರ್ಪಣೆ ಆಗ್ತದೆ. ದೇವರ ಪ್ರಸಾದ ರೂಪದಲ್ಲಿರುವ ಅನ್ನಸಂತರ್ಪಣೆಯಲ್ಲಿ ಎಲ್ಲ ಭಕ್ತರಲ್ಲಿ ಒಂದು ಸೂಚನೆ. ಬ್ರಹ್ಮಾರ್ಪಣೆ ದೇವಸ್ಥಾನದ ಒಳಗಡೆ ವ್ಯವಸ್ಥೆ ಇದೆ. ಎಲ್ಲ ಸೇವೆ ಮಾಡಿದಂಥ ಭಗವದ್ಭಕ್ತರು ದೇವಸ್ಥಾನದ ಒಳಗಡೆ ಬ್ರಹ್ಮಾರ್ಪಣೆ ಬಿಟ್ಟು ಸೇವಾ ಕೌಂಟರ್ನಲ್ಲಿ ಪ್ರಸಾದ ವ್ಯವಸ್ಥೆ ಇದೆ. ಎಲ್ಲ ಸೇವೆಯ ಪ್ರಸಾದವು ಸೇವಾ ಕೌಂಟರ್ನಲ್ಲಿದೆ. ಆದ್ದರಿಂದ ಬ್ರಹ್ಮಾರ್ಪಣೆಯನ್ನು ದೇವಸ್ಥಾನದ ಒಳಗಡೆ ಬಿಟ್ಟು ಪ್ರಸಾದವನ್ನು ಸೇವಾ ಕೌಂಟರ್ನಲ್ಲಿ ಪಡೆದುಕೊಳ್ಬೇಕಾಗಿ ವಿನಂತಿಸುತ್ತಿದ್ದೇವೆ. ಹಾಗೆ ಬನಾರಿ ಗೋಪಾಲಕೃಷ್ಣ ದೇವಸ್ಥಾನದ ವಾರ್ಷಿಕ ಜಾತ್ರೋತ್ಸವವು ಮಾರ್ಚ್ 4 ಮತ್ತು 5ನೇ ತಾರೀಕು ಜರುಗಲಿದ್ದು, ಈ ಕಾರ್ಯಕ್ರಮದಲ್ಲಿ ಭಗವದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗೊಳಿಸಿಕೊಡಬೇಕಾಗಿ ಕೇಳಿಕೊಳ್ತಿದ್ದೇವೆ. ಹಾಗೆ ಕನ್ಯಾನ ಮಲರಾಯ ದೈವದ ವಾರ್ಷಿಕ ಜಾತ್ರಾ ಮಹೋತ್ಸವ ಮಾರ್ಚ್ 28ರಂದು ಧ್ವಜಾರೋಹಣಗೊಂಡು ಏಪ್ರಿಲ್ 1ರಂದು ಕಡೆಬಂಡಿ ಜರುಗಲಿರುವುದು. ಈ ಎಲ್ಲ ಕಾರ್ಯಕ್ರಮದಲ್ಲೂ ಭಗವದ್ಭಕ್ತರು ಭಾಗವಹಿಸಿ ಶ್ರೀದೈವದ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ.
ಹಳ್ಳಿ ಸಹ ಉಂಟು, ಮೈಸೂರಲ್ಲಿ ಸಹ ಉಂಟು. ಆಯ್ತಾಯ್ತು.
ಫುಲ್ ಒಳ್ಳೆ ಮಾತೆಲ್ಲ ಫುಲ್ ಒಳ್ಳೆ ನಮಗೆ ಅಭಿಷೇಕ ಇದಕ್ಕೆ ಮಧ್ಯಾಹ್ನದ ಪೂಜೆ ಫುಲ್ ಒಳ್ಳೆ ಜಾತ್ರೆ
ಇದ್ದು ಒಂದೇ ಕಡೆ ಬೇಗ ಮುಗಿಸಿ
ಆಂಟಿ ಯಾರಂడి ఇది బతుంది లాస్ట్ ಈಗ ಸಂಥಿಂಗ್
ಅವರನ್ನು
మా పూజ గంట
ಒಣಸ ಮುಳ್ಳೂರು ಫುಲ್ ಇದು ಕೊಟ್ಟಿದ್ದಾರೆ ಇದು ಒಣಸ ಮೂವತ್ತು ಪ್ರಸಾದ ಇದೆ ಕೊಡಿ ಗುಮ್ಮಲ್ ಇದೆ ಕೊಡಿ ಕುಂಜಿಗೆ ಬರ್ತಿದ್ದು ಡಿಸ್ಪ್ಲೇ ಆಫ್ ಆಗ್ತದೆ